SIT ಕ್ಲೋಸ್ ಮಾಡಬಾರ್ದು, SITಯನ್ನು ಮುಂದುವರಿಸಬೇಕು. ಈಗಾಗಲೇ ಡಾಕ್ಟರ್ ನಾಗಲಕ್ಷ್ಮಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಅವರು ಕೊಟ್ಟಿರುವಂತಹ ಲೆಟರ್ನ ಮೇಲೆ ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ರು. ಅವರು SIT ರಚನೆ ಮಾಡಿದ ಮೇಲೆ ಎಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದೆ, ಸತ್ಯ ಹೊರಗಡೆ ಬರ್ತಾ ಇದೆ. ಇದನ್ನು ಕ್ಲೋಸ್ ಮಾಡಬಾರ್ದು. ಕೊಂದವರು ಯಾರು ಅಂತೇಳಿ ಒಂದು ತಂಡವನ್ನು ಕಟ್ಟಿಕೊಂಡು ಎಲ್ಲ ವಿಚಾರಗಳನ್ನು ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಮುಖ್ಯಮಂತ್ರಿಗಳಿಗೆ ನನ್ನ ತಂಡ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟಿದೆ. ಬಹಳ ಮಹತ್ವವಾದಂತಹ ಬೆಳವಣಿಗೆ. ದೀಪಾವಳಿ ಹಬ್ಬದೊಂದು ಮಹತ್ವವಾದಂತಹ ಬೆಳವಣಿಗೆ. ಮುಖ್ಯಮಂತ್ರಿಗಳು ಇಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು. ಏನು SIT ರಚನೆ ಆದಾಗ ಅಬ್ಬರಿಸಿ ಬೊಬ್ಬರಿಸಿ ಕೂಗಾಡಿ ಕಾರುಗಳ ಮೆರವಣಿಗೆ ಮಾಡಿಕೊಂಡು ಧರ್ಮಯುದ್ಧ ಮಾಡಿಕೊಂಡು ಏನೆಲ್ಲ ಮಾಡಿದ್ರಲ್ಲ, ಎಲ್ಲಿ ಹೋದ್ರು ಎಲ್ಲರೂ ಎಲ್ಲಿ ಹೋದ್ರು? ಇವರ ಕಥೆನೇ ಇಷ್ಟು. ಇವರು ಯಾವುದನ್ನೂ ಮುನ್ನೆಲೆಗೆ ಬರೋದಿಲ್ಲ, ಯಾವುದನ್ನೂ ಮುನ್ನೆಲೆಗೆ ತರೋದಿಲ್ಲ. ಇವರು ಆರಂಭಿಕ ಶೂರತ್ವ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಇದು ನೋಡಿ, ಎಲ್ಲಿ ಹೋದ್ರು ಇವರೆಲ್ಲಾನು. ಆದರೆ ಕೊಂದವರು ಯಾರು ಎಂಬ ಹೆಸರಿನಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ತನಿಖೆಯನ್ನು ನಿಲ್ಲಿಸಬಾರ್ದು, ಈ ತನಿಖೆಯನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ತಂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾರೆ ಅಂತಂದರೆ ಇದು ಫಾಲೋ ಅಪ್ ಅಂತ ಹೇಳುವಂಥದ್ದು. ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸಿಕೊಂಡು ಬೆಳ್ತಂಗಡಿನಲ್ಲಿ ನಿರಂತರವಾಗಿ FIRಗಳಾಗ್ತಾ ಇರುವಂತಹ ವಿಚಾರ, ಇಲ್ಲಿ SIT ಅವರನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಯಾತಕ್ಕೆ? ಇವತ್ತು ನೋಡಿ, 27ನೇ ತಾರೀಕು ಗಿರೀಶ್ ಮಟ್ಟಣ್ಣವರು, ಜಯಂತ್ ಅವರು ಕರೆ ಕೊಟ್ಟಿದ್ದಾರೆ, ಧರಣಿ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಯಾತಕ್ಕೆ ಈ ರೀತಿಯಾದಂತಹ ದ್ವಂದ್ವ ನಿಲುವುಗಳನ್ನು ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆನೂ ಗಮನ ಹರಿಸಬೇಕು. ಅಲ್ಲಿ ಸ್ಥಳೀಯವಾದಂತಹ ಆಡಳಿತ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮಸ್ಥೈರ್ಯ ಕುಗ್ಗುವಂಥ ಕೆಲಸ ಮಾಡಿ ಅವರನ್ನು ಹೋರಾಟದಿಂದ ಹಿಂದೆ ಸರಿಯುವಂತಹ ಕೆಲಸ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಕೆಲಸ ಆಗಬಾರ್ದು. ಇಲ್ಲಿ ಅನ್ಯಾಯ ಆಗಿದೆ ಅಂದರೆ ಅನ್ಯಾಯ ಆಗಿದೆ. SIT ರಚನೆ ಆಗಿದೆ. SIT ದಾರಿ ತಪ್ಪಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೋರಾಟಗಾರರು ಪ್ರತಿಯೊಂದನ್ನು ಸಹ ಲೈವಲ್ಲಿ ಅಪ್ಡೇಟ್ ಕೊಡ್ತಾ ಇರುವಂಥದ್ದು. ಇದು ತಪ್ಪ. ಪ್ರತಿಯೊಂದು ವಿಚಾರವನ್ನು ನೀವು FIR ಹಾಕ್ಕೊಂಡು ದಾರಿ ತಪ್ಪಿಸ್ಕೊಂಡು ಹೋದರೆ ಹಾಗಾದರೆ ಈ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಇಲ್ಲಿ ದೂರು ಕೊಟ್ಟಿರುವಂಥವರು 30ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದಾವಲ್ಲ, ಈ ಅಸ್ಥಿಪಂಜರಗಳು ಸಿಕ್ಕಿದವಲ್ಲ, ಯಾತಕ್ಕೋಸ್ಕರವಾಗಿ ಇದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ? ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಇದನ್ನು ಪ್ರಣಬ್ ಮೊಹಂತಿ ಅವರು ಸೂಕ್ಷ್ಮವಾಗಿ ಗಮನಿಸಬೇಕು. ಹೋರಾಟಗಾರರ ಧ್ವನಿಯನ್ನು ಅಡಗಿಸ್ಬಿಡ್ತೇವೆ ಅಂತ ಇವ್ರು ತಿಳ್ಕೊಂಡಿದ್ರೆ ಅದರಂತಹ ಮೂರ್ಖತನ ಮತ್ತೊಂದಿಲ್ಲ. ಎಲ್ಲಿ ಹೋದ್ರು ಇವರೆಲ್ಲನೂ? ಧರ್ಮಯುದ್ಧ ಮಾಡಿದಂತಹ BJPಯವರು ಎಲ್ಲಿ ಹೋದ್ರು? ಕಾಣೆಯಾಗೋದ್ರು. ಯಲಹಂಕದ MLA ವಿಶ್ವನಾಥ್ 400 ಕಾರುಗಳನ್ನು ತಗೊಂಡೋಗ್ಬಿಟ್ಟು ಬಂದ್ರಲ್ಲ, ಏನು ಸಾಧನೆ ಮಾಡಿಕೊಂಡ್ರು? ಯಾವ ಸಾಧನೆ ಮಾಡಿದ್ರು ಇವರು? ಅಷ್ಟೇ, ಸ್ಟಾಪ್ ಆಗೋಯ್ತು. ಇಲ್ಲಿ ಹೋರಾಟಗಾರರು ತನ್ನ ಕಿಚ್ಚನ್ನು ಬಿಡದೆ ಮಾಡ್ತಾನೆ ಇದ್ದಾರೆ, ಗುರಿಯನ್ನು ಬಿಡದೆ ಅವ್ರು ಮುಂದುವರಿತಾನೆ ಇದ್ದಾರೆ. ನೀವೆಲ್ಲ ಎಲ್ಲಿ ಹೋದ್ರಿ? ಧರ್ಮ ಸಂರಕ್ಷಣೆ ಸಭೆ ಮಾಡಿ ಉಳಿಸ್ತೀವಿ ಅಂತೇಳಿ ವಸಂತ ಗಿಳಿಯಾರು ಇವರೆಲ್ಲ ಹೊರಟ್ರಲ್ಲ. ವಸಂತ ಗಿಳಿಯಾರು, ಕಿರಿಕೀರ್ತಿ, ಚಕ್ರವರ್ತಿ ಸೂಲಿಬೆಲೆ ಇವರೆಲ್ಲ ಹೊರಟ್ರಲ್ಲ. ಎಲ್ಲಿ ಹೋದ್ರಿ ಎಲ್ಲಾನು? ಏನೋ ಉಳಿಸ್ಬಿಡ್ತೀನಿ ಅಂತ ಹೋದ್ರಲ್ಲ, ಎಲ್ಲೋದ್ರಿ ಇವರೆಲ್ಲಾನು? ಇದು ದಶಕಗಳ ಕಾಲದ ಕತೆ ಅಲ್ಲ. ರೀಸೆಂಟಾಗಿ 2-3 ತಿಂಗಳು ನಡೆದಿರುವಂತಹ ಕತೆಗಳು. ಅಲ್ಲಿಗೆ ಮುಗಿದೋಯ್ತಾ ಇವ್ರದ್ದೆಲ್ಲಾನು? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಜನ ಅರ್ಥ ಮಾಡ್ಕೊಳ್ಬೇಕು. ಇವರು ಯಾವ ರೀತಿಯ ಫಾಸ್ಟಾಗಿ ಬಂದು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಈ ಹೋರಾಟ 13 ವರ್ಷದಿಂದ ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ನೀವು ಗಮನಿಸಿ ನೋಡಿ. ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲರನ್ನೂ ತಮ್ಮ ಮುಷ್ಟಿಗೆ ತೆಗೆದುಕೊಂಡ್ರು. ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಇನ್ಕ್ಲೂಡಿಂಗ್ ಪಬ್ಲಿಕ್ TV, ಸುವರ್ಣ ವಾಹಿನಿ, ರಿಪಬ್ಲಿಕ್ ಕನ್ನಡ, ಪವರ್ TV9 ಎಲ್ಲ ಚಾನೆಲ್ಗಳು ಇವತ್ತಿಗೂ ಸಹ ರಿಪಬ್ಲಿಕ್ ಕನ್ನಡದಲ್ಲಿ, ಇವತ್ತಿಗೂ ಸಹ ಸುವರ್ಣದಲ್ಲಿ, ಇವತ್ತಿಗೂ ಸಹ ಪವರ್ TVನಲ್ಲಿ ಇವತ್ತಿಗೂ ಸಹ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಯಾರನ್ನೋ ಬಚಾವ್ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳು. ಎಲ್ಲಿ ಹೋದ್ರು ಇವರೆಲ್ಲಾನು? ಫ್ರೀಡಮ್ ಪಾರ್ಕಲ್ಲಿ ಧರ್ಮ ಸಂರಕ್ಷಣೆ ಸಭೆ ಮಾಡಿದ್ಮೇಲೆ ಮುಗಿದು ಹೋಯ್ತಲ್ಲ, ಎಲ್ಲಿ ಹೋದ್ರು? ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಕಣ್ಣು ಮುಂದೆ ಸತ್ಯ ಇದೆ ರೀ, ಕಣ್ಣು ಮುಂದೆ ಸತ್ಯ ಇದೆ. ಇಲ್ಲಿ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಯಾರೂ ಮಾಡಬಾರ್ದು. ಈಗ ಹೊಸದಾಗೊಬ್ಬ ಉಟ್ಕೊಂಡ್ಬಿಟ್ಟಿದ್ದಾರೆ. ಕನ್ನೇರಿ ಮಠದ ಒಳ್ಳೆ ಅಭಿಪ್ರಾಯ ಇತ್ತು ಅವ್ರ ಮೇಲೆ. ಈ ವ್ಯಕ್ತಿ ಹಿಂದುತ್ವ ಅಂತ ಹೇಳ್ಕೊಂಡು ಯೂಟ್ಯೂಬರ್ಸ್ನ ಟಾರ್ಗೆಟ್ ಮಾಡ್ಕೊಂಡು ವಿದೇಶದಿಂದ ಹಣ ಬರ್ತಿತ್ತು ಅಂತ ಇವರು ಹೇಳ್ತಾರೆ.
ಇದು ಇವರ ಮನಸ್ಥಿತಿಯನ್ನು ತೋರಿಸುತ್ತೆ. ಎಲ್ಲಿಯವರೆಗೂ ರೀ, ಎಲ್ಲಿಯವರೆಗೂ ಸತ್ಯವನ್ನು ಸಾಯಿಸ್ತೀನಿ ಅಂತ ನೀವು ಹೊರಟಿದ್ದೀರಲ್ಲ, ಆದರೆ ಆ ದೇವರೊಬ್ಬ ಇದ್ದಾನೆ, ಸತ್ಯವನ್ನು ಸಾಯಿಸೋದಕ್ಕೆ ಬಿಡೋದಿಲ್ಲ ರೀ. ಯಾವುದಾದ್ರೂ ಒಂದು ರೂಪದಲ್ಲಿ ಎಚ್ಚರಿಸ್ತಾ ಇರ್ತಾನೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಆ ಒಂದು ಹೆಣ್ಣು ಮಗಳ ವಿಚಾರವನ್ನು ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ಇಲ್ಲಿ ಅನ್ಯಾಯ ನಡೆದಿದೆ ಅಲ್ಲ. ಸರ್ಕಾರಗಳು ಸುಮ್ಮನೆ SIT ರಚನೆ ಮಾಡುತ್ತಾ? ಸರ್ಕಾರಗಳು ಸುಮ್ಮನೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತದ? ಏನೂ ಇಲ್ಲಲ್ಲ. ಇಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಇದು ಉಳಿಬೇಕು. ಸಂಭವಾಮಿ ಯುಗೆ ಯುಗೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ, ಅದೇ ರೀತಿ ಧರ್ಮವನ್ನು ಉಳಿಸೋದಕ್ಕೆ ಯಾವುದಾದ್ರೂ ಒಂದು ರೂಪದಿಂದ ಬರ್ತಾ ಇರ್ತಾನಲ್ಲ. ಈ ಕಾರಣಕ್ಕೋಸ್ಕರವಾಗಿ ನಾವು ಹೇಳುವಂಥದ್ದು, ನೀವು ವಿಚಲಿತರಾಗೋಕ್ಕೆ ಹೋಗ್ಬಿಡಿ. ಈ ಧ್ವನಿ ಯಾವತ್ತೂ ಅಡಗಬಾರ್ದು. ಹೋರಾಟದ ಧ್ವನಿಗಳನ್ನು ಅಡಗಿಸೋಕ್ಕೆ ಬಂದವರಿಗೆ, ಅವರ ಧ್ವನಿಯನ್ನು ಅಡಗಿಸೋಕ್ಕೆ ಬಂದವರಿಗೆ, ಆ ಧ್ವನಿಯನ್ನು ಅಡಗಿಸೋಕ್ಕೆ ಬಂದಿರೋರಿಗೆ ತಿರುಗೇಟು ಕೊಡುವಂತಹ ಕೆಲಸ ನಮ್ಮ ಯೂಟ್ಯೂಬರ್ಸ್ಗಳು ಮಾಡ್ತಾ ಇರುವಂಥದ್ದು, ಹೋರಾಟಗಾರರು ಮಾಡ್ತಾ ಇರುವಂಥದ್ದು. ಇದಕ್ಕೆ ಯಾರು ಅಂಜುವಂಥ ಅವಶ್ಯಕತೆ ಇಲ್ಲ. ಇವರು ಯಾವುದೇ ಮಾರ್ಗದಿಂದ ಹೋಗಲಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಮೂಲಕ ಹೋರಾಟಗಾರರನ್ನು ಗುರಿಯಾಗಿಸಿಕೊಂಡು ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಎಲ್ಲ ಕೆಲಸಗಳು ಆಗಿದ್ದಾವೆ, ಎಲ್ಲ ಪ್ರಯತ್ನಗಳು ಆಗ್ತಾ ಇದ್ದಾವೆ, ಮುಂದೆನೂ ಆಗುತ್ತೆ. ಆದರೆ ಸತ್ಯವನ್ನು ಹೇಳೋದಕ್ಕೆ ಯಾವುದೇ ಅಂಜಿಕೆ ಬೇಡ, ನ್ಯಾಯವನ್ನು ಪಡೆಯೋದಕ್ಕೆ ಯಾವುದೇ ಅಂಜಿಕೆ ಬೇಡ. ಈ ಯೂಟ್ಯೂಬರ್ಸು ಈಗೇನು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ನಾವು ದೀಪಾವಳಿ ಹಬ್ಬದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅವರ ಆತ್ಮಸ್ಥೈರ್ಯವನ್ನು ಅವರು ಇಟ್ಕೊಂಡು ಇವತ್ತು ಹೋರಾಟ ಮಾಡಿಕೊಂಡು ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಾ ಇದ್ದಾರಲ್ಲ, ಅವರ ಆ ಶಕ್ತಿ ಮತ್ತಷ್ಟು ವೃದ್ಧಿ ಆಗಲಿ, ನ್ಯಾಯದ ಪರವಾಗಿ ದನಿ ಆಗಲಿ. ಈ ವಿಚಾರವಾಗಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಗ್ಗೂಡಿ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡುವಂತಹ ಮನೋಸ್ಥಿತಿ ಇರುವಂತಹ ಎಲ್ಲ ಯೂಟ್ಯೂಬರ್ಸ್ ಭಾಳಷ್ಟು ಜನ ನಾನು ನೋಡಿದ್ದೇವೆ. ಆರಂಭದಲ್ಲಿ ಶೂರತ್ವವನ್ನು ಮೆರೆಸ್ಕೊಂಡಿರುವಂತಹ ಈ ಮಹಾಕಾಲ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡ್ರು. ಮಹಾಕಾಲ ಅಂತೇಳಿ ಏನು ಉದ್ದುದ್ದ ಮಾಡಿದ್ರು. ರವಿ ಬೆಳಗೆರೆ ಏನೋ ಅವರು ಶಿಷ್ಯ ಅಂತ ಹೇಳ್ಕೊಂಡು ಉದ್ದುದ್ದ ಮಾಡಿದ್ರು, ಯುಧಿಷ್ಠಿರ ಅಂತ ಹೇಳ್ಕೊಂಡು ಉದ್ದುದ್ದ ಮಾಡಿದ್ರು. ಕೊನೆಗೇನಾಯಿತು, ಒಂದು ಕ್ಷಮೆ ಕೇಳಿಬಿಟ್ರು, ನಿಲ್ಲಿಸ್ಬಿಟ್ರು. ಈ ರೀತಿ ಭಾಳಷ್ಟು ಚಾನಲ್ಗಳಿದ್ದಾವೆ. ಆದರೆ ಸತ್ಯ ಯಾವತ್ತಿದ್ರೂ ಗೆಲ್ಲಬೇಕು, ಸತ್ಯ ಯಾವತ್ತಿದ್ರೂ ಉಳಿಸ್ಬೇಕು, ಇಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಕುಡ್ಲಾರ್ ರಾಂಪೇಜು, ಥರ್ಡ್ ಐ ಇರ್ಬೋದು, ಸುದ್ದಿ ಇರ್ಬೋದು, ಮತ್ತು ಜನತಾ ಏಜೆಂಟ್ ಇರ್ಬೋದು, ಮತ್ತು ಅದು ಭಾಳಷ್ಟು ಚಾನಲ್ಗಳು ಈ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಕೊಂಡು ಯುನೈಟೆಡ್ ಮೀಡಿಯಾ ಅಭಿ ಇರ್ಬೋದು, ಇವರೆಲ್ಲರೂ ಸಹ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಚಾನಲ್ಗಳು ಬಂದು ಅಲ್ಲಿ ಲಾಭ ಮಾಡ್ಕೊಳ್ಳೋಕೆ ಬಂದು ಅಷ್ಟೇ ಚೆನ್ನಾಗಿ ಹೋದರೆ ಹೊರತು ಇಲ್ಲಿ ನಿರಂತರವಾಗಿ ಧ್ವನಿ ಆಗ್ತಾ ಇರುವಂತಹ ಯೂಟ್ಯೂಬರ್ಸು ನಿಜಕ್ಕೂ ಗ್ರೇಟ್ ಅಂತ ಹೇಳ್ತೇನೆ. ಸಿದ್ದರಾಮಯ್ಯನವರು ಈ SITಯನ್ನು ಸ್ಟಾಪ್ ಮಾಡಿಸೋದಾಗಲಿ, ದಾರಿ ತಪ್ಪಿಸೋದಾಗಲಿ, ಮತ್ತೊಂದಾಗಲಿ ಯಾವತ್ತಿಗೂ ಮಾಡಲ್ಲ ಅಂತ ನಂಬಿಕೆ ಇದೆ ನಮಗೆ. ಇದು ತಾತ್ವಿಕವಾದಂತಹ ಅಂತ್ಯ ಸಿಗುತ್ತೆ. 27ನೇ ತಾರೀಕು ಏನು ಗಿರೀಶ್ ಮಟ್ಟಣ್ಣವರು, ಜಯಂತ್ ಅವರು ಏನು ಕರೆ ಕೊಟ್ಟಿದ್ದಾರೆ, ಕಪ್ಪು ಪಟ್ಟಿ ಧರಿಸಿ ಧರಣಿ ಕರೆ ಕೊಟ್ಟಿದ್ದಾರೆ, ಇದು ಅಲ್ಲಿನ ಆಡಳಿತದ ವೈಫಲ್ಯ. ಇಲ್ಲಿ ಆಡಳಿತದ ವೈಫಲ್ಯ, ಆಡಳಿತ ಇಲ್ಲಿ ಹೋರಾಟಗಾರರ ದಾರಿಯನ್ನು ತಪ್ಪಿಸುವಂಥದ್ದು, ಅವರ ಮೇಲೆ ಕೇಸುಗಳು ಹಾಕುವಂಥದ್ದಕ್ಕೆ ಅವರು ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಇದನ್ನು ವಿರೋಧಿಸಿ 27ನೇ ತಾರೀಕು ಕರೆ ಕೊಟ್ಟಿದ್ದಾರೆ. ದಯಮಾಡಿ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡುವವರಿಗೆ ಸರಿಯಾದಂತಹ ಉತ್ತರ ನಾವು ಸಂವಿಧಾನಬದ್ಧವಾಗಿ ಕೊಡಬೇಕಾಗುತ್ತೆ. ಸಂವಿಧಾನಬದ್ಧವಾಗಿಯೇ ನಾವು ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಸ್ನೇಹಿತರೆ, ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.